ಪಂಚಮಸಾಲಿ ಗುರುಪೀಠದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನಿನ್ನೆಯಷ್ಟೇ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರು. ಅದರ ಬೆನ್ನಿಗೆ ಇವತ್ತು ಹಲವು ಆರೋಪಗಳನ್ನ ಟ್ರಸ್ಟ್ ಸದಸ್ಯರು ಮಾಡಿದ್ದಾರೆ. ಆದರೆ ತಮ್ಮ ವಿರುದ್ಧದ ಆರೋಪಕ್ಕೆ ಕಾಲ ಬಂದಾಗ ಉತ್ತರಿಸುವುದಾಗಿ ಶ್ರೀಗಳು ಹೇಳಿದ್ದಾರೆ. ಮಸಾಜ್ ಪ್ರಿಯ ಸ್ವಾಮೀಜಿ, ನಿಂದಕರೇ ನಮ್ಮ ವಂದಕರು. ಆ ಪೀಠವನ್ನ ತಾವು ಬಿಟ್ಟು ಹೋಗ್ಬೇಕಾಗ್ತದೆ. ಪೀಠದಲ್ಲೇ ಇರುತ್ತೇವೆ. ದ್ವೇಷ ಸಾಧನೆಗೆ ಸಮಯವಿಲ್ಲ. ತಳ್ಳಾಡಿದ್ರು, ನೂಕಾಡಿದ್ರು. ಪರ ವಿರೋಧದ ಮಾತು ಜೋರಾಗಿತ್ತು. ಆಕ್ರೋಶ, ರೋಷಾಗ್ನಿಯು ಭುಗಿಲೆದ್ದಿತ್ತು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀಗಳನ್ನ ನಿನ್ನೆ ಟ್ರಸ್ಟ್ ಸದಸ್ಯರು ಉಚ್ಚಾಟನೆ ಮಾಡುತ್ತಿದ್ದಂತೆ ಹೈ ಡ್ರಾಮವೇ ನಡೆದು ಹೋಗಿತ್ತು. ನಿನ್ನೆ ವಚನಾನಂದ ಶ್ರೀಗಳನ್ನ ಪೀಠದಿಂದ ಹೊರಹಾಕಿದ್ದಕ್ಕೆ ಟ್ರಸ್ಟ್ ಸದಸ್ಯರು ಹಲವು ಕಾರಣಗಳನ್ನ ಕೊಟ್ಟಿದ್ರು. ಇವತ್ತು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ಮಕ್ಕಳಿಂದ ಮಸಾಜ್, ಕೆಟ್ಟ ವರ್ತನೆ, ವಿಕೃತಿ. ವಚನಾನಂದ ಶ್ರೀ ವಿರುದ್ಧ ಟ್ರಸ್ಟ್ ಸದಸ್ಯರ ಹಲವು ಆರೋಪ. ಪಂಚಮಸಾಲಿ ಗುರುಪೀಠದಿಂದ ಉಚ್ಚಾಟನೆಗೊಂಡಿರುವ ವಚನಾನಂದ ಶ್ರೀ ವಿರುದ್ಧ ಟ್ರಸ್ಟ್ನ ಧರ್ಮದರ್ಶಿ ಚಂದ್ರಶೇಖರ ಪೂಜಾರ್ ಹಲವು ಆರೋಪ ಮಾಡಿದ್ದಾರೆ. ಮಠದಲ್ಲಿದ್ದ ಮಕ್ಕಳಿಂದ ಸ್ವಾಮೀಜಿ ಮಸಾಜ್ ಮಾಡಿಸಿಕೊಳ್ತಿದ್ರು. ಅನಾಥ ಮಕ್ಕಳ ಜೊತೆ ವಿಕೃತವಾಗಿ ನಡೆದುಕೊಳ್ತಿದ್ರು. ಇದೇ ವಿಚಾರ ತಿಳಿದು ಕೆಲ ಪಾಲಕರು ಪೋಕ್ಸೋ ಕೇಸ್ ದಾಖಲಿಸಲು ಮುಂದಾಗಿದ್ರು. ಮಠದ ಮಾನ ಮರ್ಯಾದೆ ಹೋಗದಿರಲಿ ಅಂತ ತಡೆದಿದ್ದೇವೆ ಅಂತ ಹೇಳಿದ್ರು. ಅಲ್ಲದೆ ಮಠದಲ್ಲಿ ಈ ಹಿಂದೆ 60 ಮಕ್ಕಳಿದ್ರು. ಈಗ ಕೇವಲ 6 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ. ಮಸಾಜ್ ಪ್ರಿಯ ಸ್ವಾಮೀಜಿ, ಹೇಳೋದಕ್ಕೆ ಬಯಸ್ತೀನಿ, ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ರು, ಅನಾಥ ಮಕ್ಕಳನ್ನ ನಾವು ಇಟ್ಕೊಂಡಿದ್ವಿ. ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕಾರ ದಾಖಲಾಯ್ತು ಅನ್ನೋದಾದ್ರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಇತ್ತ ವಚನಾನಂದ ಶ್ರೀ ಮಾತ್ರ ನಾನು ಮಠದಲ್ಲಿಯೇ ಇದ್ದೇನೆ ಅಂತ ಭಕ್ತರಿಗೆ ತಿಳಿಸಿದ್ದಾರೆ. ನಮ್ಮ ಮೇಲಿನ ಆರೋಪಕ್ಕೆ ಸೂಕ್ತ ಸಮಯ ಬಂದಾಗ ಉತ್ತರ ಕೊಡ್ತೇನೆ ಅಂತಾನೂ ಹೇಳಿದ್ದಾರೆ. ನಾವು ಪೀಠದಲ್ಲೇ ಇದ್ದೇವೆ, ಪೀಠದಲ್ಲೇ ಇರುತ್ತೇವೆ. ಹಾಗಾಗಿ ನಿಂದೆ ಮಾತುಗಳಿಗೆ, ದ್ವೇಷ ಸಾಧನೆಗೆ ಸಮಯವಿಲ್ಲ. ನಿಂದಕರೇ ನಮ್ಮ ವಂದಕರು. ಅವಮಾನವೇ ನಮಗೆ ಸನ್ಮಾನ. ಈ ಸಂದರ್ಭ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ. ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರಗಳನ್ನು, ಸೂಕ್ತ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ನೀಡ್ತೀವಿ ಅಂತೇಳಿ ತಾವೆಲ್ಲ ಸದ್ಭಕ್ತರು ಪೀಠಕ್ಕೆ ಬನ್ನಿ. ಒಂದ್ ಕಡೆ ಶ್ರೀಗಳನ್ನ ಮಠದಿಂದ ಹೊರಹಾಕಲು ಟ್ರಸ್ಟ್ ಪಣ ತೊಟ್ಟಿದೆ. ಈ ನಡುವೆ ನಾಳೆ ಸ್ವಾಮೀಜಿ ಪರ ಭಕ್ತರು ಸಭೆ ನಡೆಸಲು ಮುಂದಾಗಿದ್ದಾರೆ. ಇದು ಮತ್ಯಾವ ಹಂತಕ್ಕೆ ತಿರುಗುತ್ತೋ ನೋಡಬೇಕು. ಬಸವರಾಜು ದೊಡ್ಡಮನಿ, TV9 ದಾವಣಗೆರೆ.